ಪಾಯಿಂಟ್ 13ಕ್ಕೆ 2 ಹಿಟಾಚಿಯನ್ನು ತರಿಸ್ಕೊಂಡು ಕಾರ್ಯಾಚರಣೆಯನ್ನು ಮುಂದುವರಿಸಲಾಗ್ತಾ ಇದೆ. 2 ಹಿಟಾಚಿ ಅಟ್ ಎ ಟೈಮ್ ಕೆಲಸ ಮಾಡ್ತಿರೋದ್ರಿಂದ ಬೇಗ ಆಗಬೇಕು ಅಂತ ಒಂದು ಲೆಕ್ಕಾಚಾರ ಇದೆ. ಆ್ಯಕ್ಚುಲಿ ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಬೇಗ ಕೆಲಸ ಶುರು ಮಾಡಿದ್ದಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಖಪಾಲ್, ಈಗ ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತು ಬೇಗ ಕೆಲಸ ಶುರು ಮಾಡಿದ್ದಾರೆ. 2 ಹಿಟಾಚಿಗಳ ಮುಖಾಂತರ ಮಣ್ಣು ತೆಗಿತಾ ಇದ್ದಾರೆ. ಹಾಗಾಗಿ ಆ ಪಾಯಿಂಟ್ ನಂಬರ್ 13 ಬಹುತೇಕ ಇವತ್ತು ಮುಕ್ತಾಯ ಆಗಬಹುದಾ ಅಂತ? ಖಂಡಿತ ಅರವಿಂದ್, ಇವತ್ತು ಶೀಘ್ರದಲ್ಲೇ ಈ ಒಂದು ಕೆಲಸವನ್ನು ಆರಂಭಿಸಿದ್ದಾರೆ. SIT ಕಚೇರಿಯಿಂದ ಆದಷ್ಟು ಬೇಗ ಬಂದರೂ ಈಗ ಉತ್ಖನನ ಕಾರ್ಯ ಮಾಡ್ತಾ ಇದ್ದಾರೆ. ಸುಮಾರು 1 ಗಂಟೆಗಳ ಕಾಲ ನಿರಂತರವಾಗಿ ಆಗ್ತಾ ಇರುವಂಥದ್ದನ್ನು ನೀವು ದೃಶ್ಯದಲ್ಲಿ ಗಮನಿಸಬಹುದು. ನಿನ್ನೆಯ ಲೆಕ್ಕಾಚಾರವನ್ನು ಹಿಡಿದ್ರೆ ನಿನ್ನೆ ಅಷ್ಟೇ ಆಳಕ್ಕೆ 18 ಅಡಿ ಆಳಕ್ಕೆ ಹೋದರೂ, ಉದ್ದಕ್ಕೆ ಒಂದು 22 ಅಡಿಯಷ್ಟು ಆಳಕ್ಕೆ ಉದ್ದಕ್ಕೆ ಹೋದರೂ ಸುಮಾರು 4 ಗಂಟೆಗಳು ಬೇಕಾಗುವಂಥದ್ದು. ಈಗಾಗಲೇ 1 ಗಂಟೆ ಕಳೆದು ಹೋಗಿದೆ. ಹಾಗಾಗಿ ಇನ್ನೊಂದು 3 ಗಂಟೆಗಳ ಕಾಲದಲ್ಲಿ ಸಂಪೂರ್ಣವಾಗಿ ಅವರು ಅನ್ಕೊಂಡಿರುವ ರೀತಿಯಲ್ಲಿ ಆಳಕ್ಕೆ ಹೋಗಿ ಮಣ್ಣನ್ನು ತೆಗೆಯುವಂಥ ಕೆಲಸಗಳಾಗುತ್ತೆ. ನಮಗೆ ಅನಿಸಿದ ರೀತಿಯಲ್ಲಿ ಇಲ್ಲೂ ಏನು ಸಿಗೋದು ಡೌಟ್ ಇದೆ. ಒಂದು ವೇಳೆ ಸಿಗದೇ ಇದ್ದರೆ ಇವತ್ತಿಗೆ ಈ ಕಾರ್ಯಾಚರಣೆ ಅಂತ್ಯ ಆಗುತ್ತೆ. ಮುಂದಿನ ಯಾವುದೇ ರೀತಿಯಾದಂಥ ಸ್ಥಳವನ್ನು ಗುರುತು ಮಾಡುವಂಥದ್ದಾಗಲಿ ಅಥವಾ ಉತ್ಖನನ ಮಾಡುವಂಥದ್ದಾಗಲಿ ಆ ಕೆಲಸಕ್ಕೆ ಮುಂದಾಗುವುದಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ಈಗಾಗಲೇ ಅಧಿಕಾರಿಗಳು ಬಂದಂತೆ ಕಾಣ್ತಾ ಇರುವಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂಥ ಉತ್ಖನನ ಪ್ರಕ್ರಿಯೆಗಳು ಆಗೋದಿಲ್ಲ. ಇವತ್ತು ಈ ಪ್ರಕ್ರಿಯೆ ಸಂಪೂರ್ಣವಾದ ಬಳಿಕ ಇಲ್ಲಿಗೆ ಸ್ಥಗಿತಗೊಳಿಸುವಂಥ ಸಾಧ್ಯತೆಗಳಿದೆ. ಈಗ ಮತ್ತೆ ಮಳೆ ಕಾಣಿಸ್ಕೊಂಡಿದೆ. ಇವತ್ತು ಬೆಳಗ್ಗಿನಿಂದಲೇ ಯಾವುದೇ ರೀತಿಯಾದಂಥ ಮಳೆ ಇಲ್ಲ, ಮೋಡ ಮುಸುಕಿದ ವಾತಾವರಣ ಇತ್ತು. ಈಗ ಬಹಳಷ್ಟು ಹೆಚ್ಚಿನ ಮಳೆ ಆಗ್ತಾ ಇದೆ. ಮಳೆಯಾದರೂ ಯಾವುದೇ ರೀತಿಯಾಗಿ ಈ ಒಂದು ಕಾರ್ಯಾಚರಣೆಗೆ ಅಡ್ಡಿಯಾಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ನಿರಂತರವಾಗಿ ನಡೆಸುವಂಥ ಉತ್ಖನನ ಕಾರ್ಯವನ್ನು ಮುಂದುವರಿಸುವಂಥ ಕೆಲಸಗಳು ಮುಂದುವರೆದಿದೆ. ಈಗ ಇನ್ನೊಂದು 2-3 ಗಂಟೆಗಳ ಕಾಲ ಅಂದರೆ ಮಧ್ಯಾಹ್ನದ ಊಟದ ವಿರಾಮದ ಒಳಗೆ ಈ ಒಂದು ಪ್ರಕ್ರಿಯೆಗಳು ಇಲ್ಲಿ ಮುಗೀತದೆ. ಹಾಗಾಗಿ ಅದರ ಬಳಿಕ ಯಾವುದೇ ರೀತಿಯಾದಂಥ ಉತ್ಖನನ ಕೆಲಸಗಳು ಆಗದೇ ಇರುವಂಥದ್ದು, ಅದನ್ನು ಇಲ್ಲಿಗೆ ಸ್ಥಗಿತಗೊಳಿಸುವಂಥ ತೀರ್ಮಾನಕ್ಕೂ ಅಧಿಕಾರಿಗಳು ಬಂದಿರುವಂಥ ಮಾಹಿತಿ ಇರುವಂಥದ್ದು. ಇವತ್ತು ಮಧ್ಯಾಹ್ನ ಈ ಸಂಪೂರ್ಣವಾದಂಥ ಸುಮಾರು ಇನ್ನೊಂದು 3 ಗಂಟೆ ಅಥವಾ 4 ಗಂಟೆ ಸಂಜೆವರೆಗೆ ಸಂಪೂರ್ಣವಾಗಿ ಮುಗಿಯುವಂಥ ಸಾಧ್ಯತೆಗಳಿದೆ. ಈಗ ಹೆಚ್ಚಿನ ಮಳೆ ಆಗ್ತಾ ಇದೆ, ಭಾರಿ ಮಳೆ ಆರಂಭ ಆಗಿದೆ. ಆದರೂ ದೂರುದಾರ ಜೊತೆಗೆ ಕೆಲವೊಂದು ಸಿಬ್ಬಂದಿಗಳು ಅಲ್ಲೇ ನಿಂತುಕೊಂಡು ಈ ಒಂದು ಮಣ್ಣು ತೆಗೆಯುವಂಥ ಕೆಲಸವನ್ನು ಮುಂದುವರಿಸಿದ್ದಾರೆ. ಯಾಕಂತ ಹೇಳಿದರೆ ಇದು ಇವತ್ತಿಗೆ ಸಂಪೂರ್ಣವಾಗಿ ಮುಗಿಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಆತ ಸ್ವತಃ ಅಲ್ಲೇ ಇರಬೇಕಾಗುತ್ತೆ. ಹಾಗಾಗಿ ಆತನನ್ನು ನಿಲ್ಲಿಸಿಕೊಂಡೇ ಈ ರೀತಿಯಾಗಂಥ ಉತ್ಖನನ ಕೆಲಸವನ್ನು ಮುಂದುವರಿಸ್ತಾ ಇರುವಂಥದ್ದು. ಹಾಗೆ ಸಂಪರ್ಕದಲ್ಲಿರಿ ಸುಖಪಾಲ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಮಳೆ ಆರಂಭ ಆಗಿದೆ. ಮಳೆಯ ನಡುವೆಯೂ ಕೂಡ ಭೂಮಿಯನ್ನು ಅಗೆಯುವ ಕೆಲಸ ಈಗ ಧರ್ಮಸ್ಥಳದಲ್ಲಿ ಮುಂದುವರೆದಿದೆ.